ಹಾಕಿಕೊಂಡಿದ್ದ ಲೆಕ್ಕಾಚಾರ ಒಂದು, ಆದರೆ ಈಗ ಕ್ಷೇತ್ರದಲ್ಲಿ ಆಗ್ತಾ ಇರೋ ಲೆಕ್ಕಾಚಾರವೇ ಇನ್ನೊಂದು. ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿಗೆ ಸೋಲಿನ ಭೀತಿ ಎದುರಾಗಿದೆ. ಕೈ ತಪ್ಪುತ್ತಿದೆಯಾ ಬಾಗಲಕೋಟೆ ಕೋಟೆ? ಫ್ರೀಡಂ ಟಿವಿ ಗ್ರೌಂಡ್ ರಿಪೋರ್ಟ್ ನಲ್ಲಿ ಸ್ಫೋಟಕ ಮಾಹಿತಿ. ಫ್ರೀಡಂ ಟಿವಿ ನಡೆಸಿರುವ ಗ್ರೌಂಡ್ ರಿಪೋರ್ಟ್. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿಗೆ ಶುರುವಾಯಿತು ನಡುಕ. ಅಪ್ಪನ ಸಾವಿನ ಅನುಕಂಪ ವರ್ಕೌಟ್ ಆಗ್ತಾ ಇಲ್ವ? ಇದರರ್ಥ ಸಾವನ್ನ ವಿಜೃಂಭಣೆಯಾಗಿ ಹೇಳ್ತಿಲ್ಲ ನಾವು. ಬಾಗಲಕೋಟೆ ಮತದಾರರ ಮೌನಕ್ಕೆ ಕಾಂಗ್ರೆಸ್ ಕಂಗಾಲು. ಚರಂತಿ ಮಠ ಅಬ್ಬರದ ಮುಂದೆ ಮಂಕಾದ್ರ ಮೇಟಿ. ಚರಂತಿ ಮಠ ಅಬ್ಬರದ ಮುಂದೆ ಮಂಕಾದ್ರ ಮೇಟಿ. ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿಗೆ ಸೋಲಿನ ಭೀತಿ ಎದುರಾಗಿದೆ. ಬಾಗಲಕೋಟೆ ಹೇಳಿ ಕೇಳಿ ಒಂದು ಕಾಲಘಟ್ಟದ ಬಿಜೆಪಿಯ ಭದ್ರಕೋಟೆ ಅದು. ಅಲ್ಲಿ ಚರಂತಿ ಮಠ ಈ ಹಿಂದೆ ತನ್ನದೇ ಕುಟುಂಬದ ಬಂಡಾಯದ ಕಾರಣದಿಂದ ಬರೀ ಚಿಲ್ಲರೆ ಮತದಲ್ಲಿ ಸೋತ್ರೆ ಹೊರತಾಗಿ ಇನ್ಯಾವ ಪೊಲಿಟಿಕಲ್ ದೌರ್ಬಲ್ಯಗಳು ಕೂಡ ಚರಂತಿ ಮಠ ಅವರ ದೇಹಕ್ಕಾಗಲಿ ಮನಸ್ಸಿಗಾಗಲಿ ಇಲ್ಲ. ಚರಂತಿ ಮಠ ಅವರನ್ನ ಸೋಲಿಸಬೇಕಾದರೆ ಬಾಗಲಕೋಟೆಯ ಭೂಮಿಯಲ್ಲಿ ಅತಿಯಾದ ಪೊಲಿಟಿಕಲ್ ವರ್ಚಸ್ಸು ಮತ್ತು ಬೇರೆ ತರಹದ ಸಾಧನೆಗಳು ಕೆಲಸ ಮಾಡಬೇಕಷ್ಟೇ. ಸಾಧಾರಣ ಸರ್ವೇ ಸಾಧಾರಣ ವ್ಯಕ್ತಿಗೆ ಅವರನ್ನು ಬಗ್ಗಿಸೋದಕ್ಕೆ ಸಾಧ್ಯ ಇಲ್ಲ. ಬಾಗಲಕೋಟೆ ಉಮೇಶ್ ಮೇಟಿ ಸೋಲಿನ ಭೀತಿಗೆ ಅಸಲಿ ಕಾರಣಗಳೇನು? ನಿಮ್ಮ ಫ್ರೀಡಂ ಟಿವಿ ಗಳಿಗೆ ವಿ ಆರ್ ಗೋಯಿಂಗ್ ಟು ಬ್ರೇಕ್. ಕೇವಲ ಭಾವನಾತ್ಮಕ ವಿಚಾರಗಳು ಮತಗಳಾಗಿ ಬದಲಾಗ್ತಾ ಇಲ್ಲ. ಚರಂತಿ ಮಠ ಪರ ಯತ್ನಾಳ್ ಪ್ರಚಾರದಿಂದ ಬಿಜೆಪಿ ಪಾಳಯಕ್ಕೆ ಆನೆ ಬಲ. 35,000 ಪಂಚಮಸಾಲಿ ಮತಗಳ ಕೋಟೆಗೆ ಯತ್ನಾಳ್ ಲಗ್ಗೆ. ಉಮೇಶ್ ಕಂಗಾಲು. ಬಡದು ಬಾಯಿ ಹಾಕತ್ತಾರೆ ಯತ್ನಾಳು. ಅನುಕಂಪಕ್ಕಿಂತ ಅಭಿವೃದ್ಧಿಯೇ ಮುಖ್ಯ. ಕುರುಬ ಸಮುದಾಯದ ಮತಗಳ ಮೇಲಿನ ಹಿಡಿತ ನೋಡಿ. ಬರ್ತಾ ಇರೋದು ಯಾವುದೋ ಒಬ್ಬ ಚಿಲ್ಲರೆ ಶಾಸಕ ಅಲ್ಲ, ಬಸನಗೌಡ ಪಾಟೀಲ್ ಯತ್ನಾಳು. ಹಣೆಯ ತುಂಬ ಕುಂಕುಮ ಇಟ್ಟುಕೊಳ್ತಾರೆ. ತನ್ನ 2 ದೊಡ್ಡ ಭುಜದ ಮೇಲೆ ಕೇಸರಿ ಶಾಲು ಹಾಕುತ್ತಾರೆ. ಬಾಯಿ ತೆಗೆದ್ರೆ ಹಿಂದುತ್ವದ ಮಂತ್ರವನ್ನ ಜಪಿಸ್ತಾರೆ. ಅದನ್ನು ಕೇಳೋದಕ್ಕೆ ಒಂದಷ್ಟು ಫ್ಯಾನ್ ಫಾಲೋವರ್ಸ್ ಇದ್ದೇ ಇರ್ತವೆ ಬಾಗಲಕೋಟೆಯಲ್ಲಿ. ಬಾಗಲಕೋಟೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಭಾಷಣಕ್ಕೊಂದು ಫ್ಯಾನ್ ಬೇಸು, ಅವರ ಬಾಡಿ ಲ್ಯಾಂಗ್ವೇಜಿಗೊಂದು, ಚರಂತಿ ಮಠವರಿಗೆ ಒಂದು ಬಲ, ಅದ್ರ ಜೊತೆಗೆ ಆನೆ ಬಲ ಸೇರ್ಕೊಂಡ್ರೆ ಅಲ್ಲಿ ಮೇಟಿ ಕುಟುಂಬಕ್ಕೆ ಇದು ಆತಂಕ ಅಲ್ಲದೆ ಮತ್ತೊಂದಲ್ಲ. ಫ್ರೀಡಂ ಟಿವಿ ರಿಯಾಲಿಟಿ ಚೆಕ್ ಮಾಡ್ತಲ್ಲಿ ಮತದಾರ ಮಹಾಪ್ರಭುಗಳ ಮೆದುಳಿನಲ್ಲಿ ಏನೇನು ಯೋಚನೆಗಳು ಓಡಾಡ್ತಾ ಇದೆ ಅಂತ. ಆ ಸಂದರ್ಭದಲ್ಲಿ ಕೆಲ ಭಯಾನಕ ಸ್ಫೋಟಕ ವಿಚಾರಗಳೆಲ್ಲ ಬಯಲಾಯಿತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.